ಸರ್ ಕಾದ್ ನೋಡ್ತೀವಿ ಎಸ್ ಟಿ ಸೋಮಶೇಖರ್ ಅವರು ನಮ್ಮ ಕಡೆ ಇದಾರೆ ಅಂತ ಡಿಸಿಎಂ ಹೇಳ್ತಾರೆ. ಸುಮ್ಮನೆ ಹೇಳ್ತಾರ ಸಂಪರ್ಕ ಮಾಡಿದ್ರೆ? ನಾನು ಆತ್ಮಸಾಕ್ಷಿ ಮತ ಹಾಕ್ತೀನಿ ಅಂತಕ್ಕಂಥದ್ದನ್ನು ಅವಾಗಲಿಂದ ಹೇಳುತ್ತಲೇ ಇದ್ದೀನಿ. ಆತ್ಮಸಾಕ್ಷಿ ಮತ ಆತ್ಮಸಾಕ್ಷಿ ಮತ ಯಾರು ಹಾಕಬೇಕು, ಯಾರು ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಅನುದಾನ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರೆ ಅವ್ರಿಗೆ ನಾನು ಮತ ಹಾಕ್ತೇನೆ. ಯಾರು ಹೇಳಿದ್ರು ನಾನು ಕೇಳೋದಿಲ್ಲ. ಈಗ ಬರ್ತಾ ಇದೀನಿ, ಸಿಗ್ತೀನಿ ನಡಿ. ಈಗ ಬರ್ತಾ ಇದೀನಿ ಅಲ್ಲಿ. ನಮಗೊಂದು ಕುತೂಹಲ ಸರ್, ಬಿಜೆಪಿ ಶಾಸಕರಾಗಿ ಬಿಜೆಪಿಗೆ ವೋಟ್ ಕೇಳಬೇಕಾದ ಅನಿವಾರ್ಯತೆ ಬಿಜೆಪಿ ನಾಯಕರಿಗೆ ಬಂದಿದೆ. ತಾವು ಕಾಂಗ್ರೆಸ್ ಕಡೆಗೆ ವೋಟ್ ಹಾಕ್ತೀರಾ ಹಾಗಾದ್ರೆ? ನಾನು ಇನ್ನೂ ಡಿಸೈಡ್ ಮಾಡಿಲ್ಲ ಮೇಡಮ್ನವರೇ. ನಾನು ಡಿಸೈಡ್ ಮಾಡಲಿಲ್ಲ. ಈಗ ಬರ್ತಾ ಇದೀನಿ. ಯಾರಿಗೂ ಇಲ್ಲ. ಇದು ಎಸ್ ಟಿ ಸೋಮಶೇಖರ್ ಮೇಲೆ ದೀಪ ಇಟ್ಟಂಗ ಒಳಗಡೆ ಬಂದ್ರು ಕೂಡ ಕೆಲ ಕ್ಷಣಗಳಲ್ಲಿ ವೋಟ್ ಮಾಡ್ತಾರೆ. ಆದ್ರೆ ಇನ್ನೂ ಕೂಡ ಅವರಿಗೆ ಒಂದು ಕ್ಲಿಯರ್ ಆಗಿ ಉತ್ತರ ಕೊಡೋಕೆ ಸಾಧ್ಯ. ವೆರಿ ನೈಸ್ ಶ್ರುತಿ, ಅದ್ಭುತ ಪ್ರಶ್ನೆ, ಅದ್ಭುತ ಟೈಮಿಂಗ್. ಬಹಳ ವಿಶೇಷ ಏನಪ್ಪಾ ಅಂತಂದ್ರೆ ಅಲ್ಲಿ ಎಸ್ ಆರ್ ವಿಶ್ವನಾಥ್ ಅವರಿದ್ದಾರೆ. ಎಸ್ ಆರ್ ವಿಶ್ವನಾಥ್ ಒಂದ್ ರೀತಿಯಲ್ಲಿ ಅದರ ಕ್ರೆಡಿಟ್ ತಗೋತಾ ಇದ್ರು, ಅಂದ್ರೆ ನಾನು ಕರ್ಕೊಂಡ್ ಬಂದೆ ಅನ್ನೋ ರೀತಿಯಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ವೋಟ್ ಹಾಕ್ತೀನಿ ಅಂತ ಹೇಳಲೇ ಇಲ್ಲ ಅವ್ರು, ಬಿಜೆಪಿಗೆ ವೋಟ್ ಹಾಕ್ತೀನಿ ಅಂತ ಹೇಳಲೇ ಇಲ್ಲ. ಆಮೇಲೆ ಆತ್ಮಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ ನಂಬರ್ 1. ಆಮೇಲೆ ನನಗೆ ಯಾರು ಅನುದಾನ ಕೊಡ್ತಾರೋ ಅವ್ರಿಗೆ ಆಗ್ತಾ ಇದೀನಿ ಅಂದ್ರೆ ಏನು, ಗವರ್ಮೆಂಟ್ ಅನುದಾನ ಕೊಡ್ತಾ ಇದೆ, ನಾನು ಕಾಂಗ್ರೆಸ್ ವೋಟ್ ಹಾಕ್ತೀನಿ. ನಾಟ್ ಓನ್ಲಿ ದಟ್, ಅಷ್ಟು ಮಾತ್ರ ಅಲ್ಲ. ಈ ಹಿಂದೆ ನಿಮ್ಗೆ ಗೊತ್ತಿರಬಹುದು, ರಾಜರಾಜೇಶ್ವರಿ ನಗರಕ್ಕೆ 120 ಕೋಟಿ ಬಂತಲ್ಲ, ಆ 120 ಕೋಟಿನ 3 MLA-ಗಳಿಗೆ ಕೊಟ್ಬಿಡ್ತಾರೆ. ಯಾರು ಡಿ ಕೆ ಶಿವಕುಮಾರ್ ಅವ್ರು ಅಳ್ತಾರಲ್ಲ ಫುಲ್ ಕೂತ್ಕೊಂಡು, 120 ಕೋಟಿ, 40 ಕೋಟಿ ಕೃಷ್ಣ ಬೈರೇಗೌಡರಿಗೆ, 40 ಕೋಟಿ ಪುಲ್ಕೇಶಿ ನಗರಕ್ಕೆ, 40 ಕೋಟಿ ಬಿಜೆಪಿ MLA-ಗೆ, ಇವರಿಗೆ ಹೋಗಿರುತ್ತೆ. ಸೊ ಅದನ್ನೇ ಅವ್ರು ಹೇಳಿದ್ದು, ನಾನು ಆತ್ಮಸಾಕ್ಷಿಗೆ ತಕ್ಕಂತೆ ಮತ ಹಾಕ್ತೇನೆ. ಎಸ್ ಟಿ ಸೋಮಶೇಖರ್ ಅವರ ನಡೆ ಈ ಕ್ಷಣಕ್ಕೂ ನಿಗೂಢ ಅನ್ನೋದಕ್ಕಿಂತ ಬಹುಶಃ ಕ್ಲಿಯರ್ ಅಂತ ಹೇಳಿ, ನಾನು ಬಿಜೆಪಿಗೆ ವೋಟ್ ಹಾಕಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ರು. ನಾನು ಬಿಜೆಪಿ ಪಕ್ಷದಲ್ಲೇ ಇದ್ರೂ ಕೂಡ ನಾನು ಡಿಸೈಡ್ ಮಾಡಿಲ್ಲ, ಆತ್ಮಸಾಕ್ಷಿ, ಅನುದಾನ ಹಿಂಗೆಲ್ಲ ಹೇಳುವ ಮೂಲಕ ಎಸ್ ಟಿ ಸೋಮಶೇಖರ್ ಅವರು ತಮ್ಮ ಗೇಮ್ ಪ್ಲಾನ್ ಅನ್ನ ಮತ್ತಷ್ಟು ಜೀವಂತವಾಗಿಟ್ಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್. ಒಂದ್ ಹೇಳಿ, ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಕೇಳಿದ್ದಾರೆ ಅಂತ ಯಾವ್ದಾರ ಒಂದೇ ಒಂದು ಹೇಳಿ, ನಿದರ್ಶನ ಹೇಳಿ. ಸಾಕ್ಷಿ ಮತ ಯಾರು ಹಾಕ್ಬೇಕು, ಯಾರು ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಅನುದಾನ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರೆ ಅವ್ರಿಗೆ ನಾನು ಮತ ಹಾಕ್ತೇನೆ. ಯಾರು ಹೇಳಿದ್ರು ನಾನು ಕೇಳಿದ್ರು. ಈಗ ಬರ್ತಾ ಇದೀನಿ, ಈಗ ಬರ್ತಾ ಇದೀನಿ ಅಲ್ಲಿ. ಬಿಜೆಪಿ ಶಾಸಕರಾಗಿ ಬಿಜೆಪಿಗೆ ವೋಟ್ ಕೇಳಬೇಕಾದ ಅನಿವಾರ್ಯತೆ ಬಿಜೆಪಿ ನಾಯಕರಿಗೆ ಬಂದಿದೆ. ತಾವು ಕಾಂಗ್ರೆಸ್ ಕಡೆಗೆ ವೋಟ್ ಹಾಕ್ತೀರಾ ಹಾಗಾದ್ರೆ? ನಾನು ಇನ್ನೂ ಡಿಸೈಡ್ ಮಾಡಿಲ್ಲ ಮೇಡಮ್ನವರೇ. ನಾನು ಡಿಸೈಡ್ ಮಾಡಲಿಲ್ಲ. ಶ್ರುತಿ ಎಷ್ಟು ಅಲ್ಲಿ ನಮ್ಮ ಆಂಕರ್ ಶ್ರುತಿ ಸೋಮಶೇಖರ್ ಅವ್ರನ್ನ ಆ ಉತ್ತರ ಬರೆಸಬೇಕಾಗಿ ಅಲ್ಲೇ ಕ್ಲಿಯರ್ ಆಗೋಯ್ತಲ್ಲ, ಅಲ್ಲೇ ಬಂದ್ಬಿಡ್ತು ನಿಮ್ಗೆ ಏನು ವಿಚಾರ ಅಂತ. ನಾನು ಡಿಸೈಡ್ ಮಾಡಿಲ್ಲ ಅಂದ್ರೇನು, ವಾಟ್ ಇಟ್ ಮೀನ್ಸ್ ಅಂದರೆ ಬಿಜೆಪಿಗೆ ಹಾಕೋದಿಲ್ಲ ಅಂತನಾ? ನಾನು ಆತ್ಮಸಾಕ್ಷಿ ಅಂದ್ರೇನು? ಅಲ್ಲಿ ಇವ್ರು ಹೇಳ್ತಾ ಇದ್ರು ಕುಪೇಂದ್ರ ರೆಡ್ಡಿ, ಆತ್ಮಸಾಕ್ಷಿಗೆ ಅನುಗುಣವಾಗಿ. ಆ ಆತ್ಮಸಾಕ್ಷಿ ಮತ್ತು ಈ ಆತ್ಮಸಾಕ್ಷಿ ಒಂದೇ ಅಲ್ವಾ? ನಂಬರ್ 1. ಆಮೇಲೆ ನನಗೆ ಯಾರು ಏನು ಕೊಡ್ತಾರೆ, ಅನುದಾನ ಕೊಡ್ತಾರೆ, ಅವ್ರಿಗೆ ಓಟ್ ಹಾಕ್ತೀನಿ. ಯಾರು ಅನುದಾನ ಕೊಡ್ತಾರೆ? ಸಿದ್ದರಾಮಯ್ಯನವರೇ ಕೊಡ್ಬೇಕಷ್ಟೇ ಅನುದಾನ. ಈಗ ಇದೇನಂತಂದ್ರೆ ಬರದೇ ಇದ್ದಿದ್ರೆ ಇನ್ನೊಂದು ಕತೆ, ಬಂದ ನಂತರ ಇದೊಂದು ಕತೆ. ಹೆಬ್ಬಾರ್ ಅವ್ರು ಇನ್ನೂ ಬಂದಿಲ್ಲ, ಇದು ಇನ್ನೊಂದು ಕತೆ. ಎಸ್, ಎಸ್ ಟಿ ಸೋಮಶೇಖರ್ ಬಂದಿದ್ದಾರೆ, ಹೆಬ್ಬಾರ್ ಅವ್ರು ಇನ್ನೂ ಬಂದಿಲ್ಲ. ನಾವೊಂದು ಪ್ರಾಮಿಸ್ ಮಾಡಿದ್ವಿ ಸ್ಮಿತಾ, ಯಾರು ಬರ್ತಾರೋ ಹೋಗ್ತಾರೋ, ಆದ್ರೆ ಇದರಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಮಾತ್ರ ಬರುತ್ತೆ ಅಂತ ಹೇಳಿ. ಇದು ಶಿವರಾಮ್ ಹೆಬ್ಬಾರ್ ಅವರ ಹಳೆ ಫೈಲ್ ಫೋಟೋ.
ಅವ್ರು ಬಂದಾಗ ಅಲ್ಲಿದ್ದಾರೆ ಬಿಡಿ. ಮತ್ತೊಮ್ಮೆ ಸ್ಥಿತಿ ಅವ್ರ ಜೊತೆ ಮಾತನಾಡಿದ್ದಾರೆ. ವೋಟ್ ಹಾಕ್ತೀನಿ ಅಂತ ಯಾರಿಗೂ ಇಲ್ಲ. ನನ್ನ ಅರ್ಥಗಳಿದೆ ಅಂತ ಯಾವ ಕಡೆ ಅನ್ನೋದು ಕೂಡ ಕುತೂಹಲ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಇದೆ ಸರ್. ಇದು ಎಸ್ ಟಿ ಸೋಮಶೇಖರ್ ಅವರ ಮಾತು. ನಗ್ನಗ್ತಾ ಉತ್ತರ ಕೊಡ್ತಿದ್ದಾರೆ. ಅಲ್ಲಿಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಒಳಗಡೆ ಬಂದರೂ ಕೂಡ ಕೆಲ ಕ್ಷಣಗಳಲ್ಲಿ ವೋಟ್ ಮಾಡ್ತಾರೆ. ಆದ್ರೆ ಇನ್ನೂ ಕೂಡ ಅವರಿಗೆ ಒಂದು ಕ್ಲಿಯರ್ ಆಗಿ ಉತ್ತರ ಕೊಡೋಕೆ ಸಾಧ್ಯ ಆಗ್ತಾ ಇಲ್ಲ. ಬಿಜೆಪಿಗೆ ಹಾಕ್ತೀರಾ ಅನ್ನುವಂಥ ಪ್ರಶ್ನೆಗೆ ಅವರು ಹೌದು ಅಂತಾನು ಉತ್ತರ ಕೊಡ್ತಾ ಇಲ್ಲ. ಕಾದ್ ನೋಡ್ತೀನಿ, ಅನುದಾನ ಯಾರು ಕೊಡ್ತೀವಿ ಅಂತ ಭರವಸೆ ಕೊಡ್ತಾರೋ ಅವ್ರಿಗೆ ನಾನು ವೋಟ್ ಮಾಡ್ತೀನಿ. ಅಫ್ಕೋರ್ಸ್ ಈಗ ಆ ತರ ನಗು ಬರುತ್ತಲ್ವಾ ಸ್ಮಿತಾ ಅವರೇ, ಒಂದಷ್ಟು ಪ್ಲಾನಿಂಗ್ ಅಂತೂ ಇದೆ. ನಿಮಗೆ ಏನ್ ಗೊತ್ತಾ, ಉತ್ತರವನ್ನ ಭರಿಸ್ತಾ ಇದಾರೆ ಅವರು. ಅಷ್ಟಾದಾಗ ನಿಮ್ಗೆ ಹೇಳದೇ ಇರಕ್ಕಾಗಲ್ಲ, ನಕ್ಕು ಬಿಡ್ತಾರೆ. ಈಗ ಏನಪ್ಪ ಈ ಹುಡುಗಿ, ನಾನು ಏನು ಹೇಳಿದ್, ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳಿಸ್ತಾ ಇದ್ದಾಳೆ ಅನ್ನುವಂಥದ್ದು. ವೆರಿ ನೈಸ್ ಶ್ರುತಿ. ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಆಲ್ರೆಡಿ ಹೇಳಿದ್ರು ಆತ್ಮಸಾಕ್ಷಿ ನಂಬರ್ 1, ಆಮೇಲೆ ಅನುದಾನ ನಂಬರ್ 2, ಡಿಸೈಡ್ ಮಾಡಿಲ್ಲ ನಂಬರ್ 3. ಆಯ್ತಲ್ಲ ಉತ್ತರ ಸಿಗೋರಿಗೆ. ಈ ಒಂದು ಹಿಂದಿಯಲ್ಲಿ ಒಂದು ಡೈಲಾಗ್ ಇದೆ, ಧರ್ಮೇಂದ್ರ ಡೈಲಾಗ್, ಏನು ಸಮಜ್ನೆ ವಾಲೆ ಕೋ ಇಶಾರಾ ಕಾಫಿ ಅಂತೇಳಿ. ವೋಟ್ ಹಾಕಿ ಒಬ್ಬೊಬ್ರೆ ಕೊಟ್ಟಿರ್ತಕ್ಕಂಥದ್ದು ಯಾರು ರಾಜ್ಯಸಭಾ ಸದಸ್ಯರಿದ್ದಾರೆ ಅವರಿಗೆ 6 ವರ್ಷ ಸರಿಸುಮಾರು 30 ಕೋಟಿ ಅನುದಾನ ಬರ್ತದೆ. ಅಲ್ಲ, ನೀವು ಕಾಂಗ್ರೆಸ್ ಸಪೋರ್ಟ್ ಮಾಡಿರೋದ್ರಿಂದ ಹೈಯೆಸ್ಟ್ ಅನುದಾನ ನಿಮ್ ಕ್ಷೇತ್ರಕ್ಕೆ ಸಿಕ್ಕಿದೆ. ಈಗ ಅದು ರಾಜ್ಯಸಭೆಗೆ ಬೇರೆ, ನಿಮ್ಗೆ ಅನುದಾನ ಅದು ಕೊಡ್ತೀವಿ. ಬೇರೆ, ರಾಜ್ಯಸಭೆನೇ ಬೇರೆ. ಅಲ್ಲ, ನಿಮ್ಗೆ ಅನುದಾನ ರಾಜ್ಯಸಭಾದಲ್ಲಿ ಹೇಳಿ ಭರವಸೆ ಯಾರಾದ್ರೂ ಆಗ್ಲಿ. ಕೊಟ್ರೆ ಸರ್, ನನ್ನ ಪ್ರಶ್ನೆ ಕಾಂಗ್ರೆಸ್ ಅವರು ಭರವಸೆ ಕೊಟ್ರೆ ಎಲ್ಲರೂ ಕೂಡ ಚುನಾವಣೆ ನಿಂತ್ಕೊಳ್ಳೋರೆಲ್ಲ ಗೆಲ್ತೀವಿ ಅಂತಲೇ ಹೇಳೋದು. ಚುನಾವಣೆ ನಿಲ್ಲವರೆಲ್ಲ ಗೆಲ್ತೀವಿ ಅಂತಲೇ ಹೇಳೋದು, ಸೋಲ್ತೀವಿ ಅಂತ ನಿಂತ್ಕೊಳ್ಳಲ್ಲ ಯಾರೂ. ಆದರೆ ಅವ್ರಿಗೆ ಎಷ್ಟು ಮತಗಳು ಬೇಕೋ ಅಷ್ಟು ಮತಗಳಿಲ್ಲ. ಅವ್ರಿಗಿರೋವೇ 19 ಮತಗಳು. ಅದರಿಂದ ನನ್ನ ಪ್ರಕಾರ ಅವರು ಕ್ಯಾಂಡಿಡೇಟ್ ಹಾಕಬೇಕಾಗಿರಲಿಲ್ಲ, ಆದರೂ ಹಾಕಿದ್ದಾರೆ. ನಾವು ನಮ್ಮ ಎಲ್ಲ MLAಗಳು ಕೂಡ ನಿಷ್ಠೆಯಿಂದ ಕಾಂಗ್ರೆಸ್ ಪರವಾಗಿ ವೋಟ್ ಹಾಕ್ತಾರೆ, ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಾರೆ. ಆಯ್ತಲ್ಲ, ಅವರು JDSನವರು 5ನೇ ಅಭ್ಯರ್ಥಿ ಹಾಕಿದ್ರಿಂದ ನಾವೆಲ್ಲ ಒಟ್ಟಿಗೆ ಇದ್ದು ಬಂದು ವೋಟ್ ಹಾಕಬೇಕಾಗಿ ಬಂತು. ಯಾಕಂದರೆ ನಮಗೆ ನಮ್ಮ ಅಭ್ಯರ್ಥಿಗಳಿಗೆ, ನಮ್ಮ ಕ್ಯಾಂಡಿಡೇಟ್ಗಳಿಗೆ, ನಮ್ಮ ವೋಟರ್ಸ್ಗಳಿಗೆ ಅಂತಲೇ ಹೇಳೋದು. ಆಮೇಲೆ ಅದೊಂಥರ ಮ್ಯಾನಿಫೆಸ್ಟೇಷನ್. ಗೊತ್ತಿದ್ದು ಅವ್ರು ಹೇಳೋದೇ ಇಲ್ಲ. ನಾನು ಕೂಡ ಅನೇಕ ರಾಜಕೀಯ ನಾಯಕರನ್ನು ನಮ್ಗೆ ಗೊತ್ತಿರುತ್ತೆ ಇವರು 25ಕ್ಕಿಂತ ಜಾಸ್ತಿ ಬರಲ್ಲ ಅಂತೇಳಿ ಡೈರೆಕ್ಟಾಗಿ 113 ಅಂತ ಹೇಳ್ತಾ ಇರ್ತಾರೆ.